ಜೈ ಶ್ರೀ ಗಣೇಶ್, ಶ್ರೀಮಾತ್ರೆ ನಮಃ, ಸರ್ವದೇವತಾಭ್ಯೋ ನಮಃ. ಆತ್ಮ ನಮಸ್ತೆ ಎಲ್ಲರಿಗೂ. ಹೆಲೋ ಸೋಲ್ ಫ್ಯಾಮಿಲಿ, ನೀವು ನೋಡ್ತಾ ಇದ್ದೀರಾ ಅಭಿಜಿತ್ 33 ಯೂಟ್ಯೂಬ್ ಚಾನಲ್. ಕರ್ಕ ರಾಶಿಯ ಮಾಸ ಭವಿಷ್ಯವನ್ನ ಟ್ಯಾರೋಟ್ ಆಸ್ಟ್ರಾಲಜಿ ಅಂಡ್ ಚಾನಲಿಂಗ್ ಡಿವೈನ್ ಮೆಸೇಜಸ್ ನ ಥ್ರೂ ನೋಡೋಣ. ಅಂಡ್ ಇಂಪಾರ್ಟೆಂಟ್ ನೋಟ್ ಏನಪ್ಪಾ ಅಂದ್ರೆ, ಈ ವಿಡಿಯೋದಲ್ಲಿ ಹೇಳಿರುವಂತಹ ಎಲ್ಲಾ ಗೈಡೆನ್ಸ್ನು ಸಹ 100% ಎಲ್ಲ ಮೇಷರಾಶಿಯವರೆಗೂ ಕನೆಕ್ಟ್ ಆಗ್ಬೇಕಂತ ಏನಿಲ್ಲ. ಬಿಕಾಸ್ ಇದು ಪರ್ಸನಲ್ ಗೈಡೆನ್ಸ್ ಅಲ್ಲ, ಒಂದು ಸಾಮೂಹಿಕ ಮೇಷರಾಶಿಯ ಎನರ್ಜಿ ಹೇಗಿದೆ, ಕಲೆಕ್ಟಿವ್ ಗೈಡೆನ್ಸ್ ನ ಹೇಳಿರುವಂತದ್ದು. ಹಾಗಾಗಿ ನಿಮ್ಮ ಏಜ್ ಗ್ರೂಪ್ಗೆ ತಕ್ಕಂತೆ, ನಿಮ್ಮ ಲೈಫಿನ ಸಂದರ್ಭಗಳಿಗೆ ತಕ್ಕಂತೆ ಮೋಸ್ಟ್ಲಿ ಒಂದು 2 or 3 ಪಾಯಿಂಟ್ಸ್ ಕನೆಕ್ಟ್ ಆಗ್ಬೋದು, ಅಥವಾ ಫುಲ್ ಗೈಡೆನ್ಸ್ ಕನೆಕ್ಟ್ ಆಗ್ಬೋದು. ಎನಿವೇಸ್, ಒಂದು ಓಪನ್ ಮೈಂಡ್ ಇಂದ ಜನರಲ್ ಗೈಡೆನ್ಸ್ ಆಗಿ ರಿಸೀವಿಂಗ್ ಮೂಡ್ ಅಲ್ಲಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನೆಕ್ಟ್ ಆದಂಥ ವಿಷಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಬಿಕಾಸ್ ನಾವು ಮತ್ತಷ್ಟು ಒಳ್ಳೆ ವಿಡಿಯೋಸ್ಗಳನ್ನು ಪ್ರೆಸೆಂಟ್ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ. ಆ್ಯಂಡ್ ನಮ್ಮ ಚಾನಲ್ನಲ್ಲಿ ಟ್ಯಾರೋಟ್ ಆಸ್ಟ್ರಾಲಜಿ, ಚಾನಲಿಂಗ್ ಡಿವೈನ್ ಮೆಸೇಜಸ್ ಆಗಿರಬಹುದು, ಸ್ಪಿರಿಚುವಲ್ ಟಾಪಿಕ್ಸ್ ಆಗಿರಬಹುದು, ಆ್ಯಂಡ್ ಹೀಲಿಂಗ್ ರಿಲೇಟೆಡ್ ಲೈಕ್ ರೇಕಿ, ಲಾಮಾಫೆರಾ, ಯೋಗ್ಮಾಯಾ, ಆಕಾಶಿಕ್ ರೆಕಾರ್ಡ್ಸ್ ಆಗಿರಬಹುದು. ಸೊ ಇಂಥ ಒಳ್ಳೆ ಸ್ಪಿರಿಚುವಲ್ ರಿಲೇಟೆಡ್ ಟಾಪಿಕ್ಸ್ನ ನಮ್ಮ ಲೈಫಲ್ಲಿ ಒಂದು ಇನ್ಫಾರ್ಮೇಶನಲ್ ಆ್ಯಂಡ್ ನಾಲೆಡ್ಜಬಲ್ ಆಗಿರುವಂತಹ ವಿಷಯಗಳನ್ನು ವಿಡಿಯೋಸ್ನ ಮೂಲಕ ಪ್ರೆಸೆಂಟ್ ಮಾಡೋಣ ಅಂತ ಇದ್ದೀವಿ. ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಒಂದ್ಸಲಿ ನೋಡಿ, ಚೆಕ್ಔಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಕಟಕ ರಾಶಿಯ ಆಗಸ್ಟ್ ಮಾಸ ಭವಿಷ್ಯದಲ್ಲಿ ನಾವು ಯಾವ ಪ್ಯಾಟರ್ನ್ ಅಲ್ಲಿ ನೋಡ್ತಾ ಹೋಗೋಣ ಅಂದ್ರೆ, ಓವರ್ ಆಲ್ ಕರೆಂಟ್ ಎನರ್ಜಿ ನೋಡೋಣ, ದೆನ್ ಲವ್ ಅಥವಾ ರಿಲೇಶನ್ಶಿಪ್ ಗೈಡೆನ್ಸ್ ತಗೊಳ್ಳೋಣ. ಅದಾದ್ಮೇಲೆ ವೈವಾಹಿಕ ಜೀವನ ಹೇಗಿರುತ್ತೆ ನೋಡೋಣ, ಎಜುಕೇಶನ್, ಕರಿಯರ್, ಬಿಸ್ನೆಸ್ ಅಂಡ್ ಫೈನಾನ್ಸ್, ಅಂಡ್ ಆಗಸ್ಟ್ ಮಂತ್ ಅಲ್ಲಿ ಹೇಗಿರುತ್ತೆ ಅನ್ನೋದು ಓವರ್ ಆಲ್ ಅಡ್ವೈಸ್ ತಗೊಳ್ಳೋಣ. ಸೊ ಮೊದಲನೇದಾಗಿ ಓವರ್ ಆಲ್ ಕರೆಂಟ್ ಎನರ್ಜಿನ ನೋಡೋದಾದ್ರೆ, ಫಿಯರ್, ಸ್ಟ್ರೆಸ್, ಚೀಟಿಂಗ್, ಆಂಗ್ಸೈಟಿ, ಟೆನ್ಷನ್, ಈ ರೀತಿ ಒಂದು ಸ್ವಲ್ಪ ಸ್ಟ್ರೆಸ್ಫುಲ್ಲು, ಡಿಪ್ರೆಷನ್, ಈ ತರ ಎನರ್ಜಿ ಬರ್ತಾ ಇದೆ. ಬಟ್ ಗುಡ್ ನ್ಯೂಸ್ ಏನಂದ್ರೆ, ಈ ಎನರ್ಜಿ ಪ್ಯಾಟ್ರನ್ ಏನಿತ್ತು, ಎಮೋಷನಲ್ ಬ್ಯಾಗೇಜ್ ಅಥವಾ ಎಮೋಷನಲ್ ನೆಗೆಟಿವ್ ಎನರ್ಜಿ ಪ್ಯಾಟ್ರನ್ ಏನಿತ್ತು, ಅದರಿಂದ ಒಂದು ಪಾಸಿಟಿವ್ ಆಗಿ ಜಸ್ಟಿಸ್ ಕಾರ್ಡ್ ಬಂದಿದೆ. ಸೊ ನಿಮ್ಮ ಒಂದು ಕಷ್ಟಗಳಿಗೆ, ಪ್ರಾಬ್ಲಮ್ಸ್ಗಳಿಗೆ ಏನೆಲ್ಲ ಅನುಭವಿಸಿದಿರೋ, ಎಮೋಷನಲಿ ಏನೆಲ್ಲ ಅನುಭವಿಸಿದಿರೋ, ಅದಕ್ಕೆ ಒಂದು ಜಸ್ಟಿಸ್ ಕಾರ್ಡ್ ಬರ್ತಿದೆ. ಅಂದ್ರೆ ನ್ಯಾಯ ಒದಗಿಸುತ್ತೆ, ಒಂದು ಪಾಸಿಟಿವ್ ಶಿಫ್ಟ್ ಆಗುತ್ತೆ. ನಿಮಗೆ ಯಾರ್ಯಾರು ಚೀಟಿಂಗ್ ಮಾಡಿದ್ರಲ್ಲ ಅವರಿಗೆಲ್ಲ ಇವಾಗ ಕರ್ಮ ಬ್ಯಾಕ್ ಹೊಡೆಯುತ್ತೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರಾದ್ರೂ ಇದ್ರೆ, ಅದು ಪ್ರೊಫೆಷನಲ್ ಲೈಫ್ ಆಗಿರ್ಬೋದು, ಯಾರೋ ಒಬ್ಬರ ಇನ್ಫ್ಲೂಯೆನ್ಸ್ ಇಂದ ನಿಮ್ಮ ಪೊಸಿಷನ್ ಇನ್ಯಾರಿಗೂ ಕೊಡೋದಾಗಿರ್ಬಹುದು, ಅಥವಾ ಪರ್ಸನಲ್ ಲೈಫ್ ಅಲ್ಲಿ ಆಗಿರಬಹುದು. ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದ್ರೂ ಇದ್ರೆ, ಆ ತರ ಅನ್ಯಾಯಗಳಿಗೆ ಜಸ್ಟಿಸ್ ಒದಗಿಸುವಂತಹ ಪಾಸಿಟಿವ್ ಶಿಫ್ಟ್ ನಿಮ್ಮ ಲೈಫಲ್ಲಿ ಇನ್ಮುಂದೆ ಬರ್ತಾ ಹೋಗುತ್ತೆ. ಓಕೆ, ಅದ್ರ ಜೊತೆಗೆ ಕರೆಂಟ್ ಎನರ್ಜಿಯಲ್ಲಿ ಏನ್ ಬರ್ತದೆ ಅಂದ್ರೆ, ಗೌರ್ಮೆಂಟ್ ರಿಲೇಟೆಡ್ ಏನಾದ್ರೂ ಕೆಲಸಗಳು, ಪೇಪರ್ ವರ್ಕ್ ಇರಬಹುದು, ಅಥವಾ ಎನಿ ಕೈಂಡ್ ಆಫ್ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ ಇದ್ರೆ, ನಿಂತೋಗ್ಬಿಟ್ಟಿದ್ರೆ ಅಥವಾ ಡಿಲೇ ಆಗ್ತಾ ಇದ್ರೆ, ಇನ್ ಮುಂದೆ ಅದು ಶುರು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ ಮುಂದೆ ಅದು ಹಂತವಾಗಿ ಕೆಲಸ ಸ್ವಲ್ಪ ಫಾಸ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅದ್ರ ಜೊತೆಗೆ ಕೋರ್ಟ್ ಕಚೇರಿ, ಲೀಗಲ್ ಮ್ಯಾಟರ್ಸ್ ಗಳೇನಾದ್ರೂ ಕ್ಲಿಯರ್ ಆಗಿರ್ಲಿಲ್ಲ ಅಂದಿದ್ರೆ, ಅಥವಾ ತುಂಬಾ ಸ್ಲೋ ಆಗಿದ್ರೆ, ಬರೇ ಡೇಟ್ ಮೇಲೆ ಡೇಟ್ ಕೊಡ್ತಾ ಇದ್ದಾರೆ ಅಂದ್ರೆ, ಇನ್ ಮುಂದೆ ಸ್ವಲ್ಪ ಅದು ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಅಥವಾ ಕೊನೆ ಹಂತದಲ್ಲೇ ಬಂದ್ಬಿಟ್ಟಿದ್ರೆ, ಅದು ಜಸ್ಟಿಸ್ ಸಿಗುವಂತಹ ಪಾಸಿಟಿವ್ ಚಾನ್ಸಸ್ ತುಂಬಾ ಇದೆ. ಆಮೇಲೆ ಆಗಸ್ಟ್ ಅಲ್ಲೇ ಎಲ್ಲ ಆಗ್ಬಿಡತ್ತೆ ಅಂತ ನಾ ಹೇಳ್ತಿಲ್ಲ, ಬಟ್ ಒಂದು ಮೂಮೆಂಟ್ ಶುರು ಆಗುತ್ತೆ, ಒಂದು ಪಾಸಿಟಿವ್ ಚೇಂಜಸ್ ಹಂತವಾಗಿ ಶುರು ಆಗ್ತಾ ಹೋಗುತ್ತೆ. ಅವರವರ ಲೈಫ್ ಸಿಚುವೇಶನ್ಗೆ ತಕ್ಕಂತೆ ಜಸ್ಟಿಸ್ ಎನರ್ಜಿ ಅನ್ನೋದು ಇಲ್ಲಿ ನಾವು ಕಾಣ್ತಾ ಇದೀವಿ. ಗೋಲ್ ಓರಿಯೆಂಟೆಡ್ ಆಗ್ತೀರಾ, ಆಂಬಿಷಿಯಸ್ ಆಗ್ತೀರಾ. ಅಂದ್ರೆ ಇಷ್ಟು ದಿನ ಸ್ವಲ್ಪ ಲೋ ಎನರ್ಜಿಯಲ್ಲಿ ಇದ್ರಿ, ಡಿಪ್ರೆಷನ್ ಎನರ್ಜಿಯಲ್ಲಿ ಇದ್ರಿ, ಬಟ್ ಇನ್ ಮುಂದೆ ಇಲ್ಲ, ನಾನು ಏನೋ ಒಂದು ಸಾಧನೆ ಮಾಡಬೇಕು, ಈ ಒಂದು ವಿಷಯದಲ್ಲಿ ಜಾಬ್ ಆಗಿರ್ಬೋದು, ಎಜುಕೇಶನ್ ಅಲ್ಲಿ ಆಗಿರ್ಬೋದು, ಇನ್ ಮುಂದೆ ನಾನು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಒಂದು ಗೋಲ್ ಓರಿಯೆಂಟೇಷನ್ ಆಗ್ತೀರಾ. ಅಂಡ್ ಯಾವುದೇ ಕೆಲಸ ಮಾಡೋದ್ರಲ್ಲೂ ಒಂದು ಹುಮ್ಮಸ್ಸು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಟೀನೇಜರ್ಸ್ ಅಥವಾ ವರ್ಕಿಂಗ್ ಅಥವಾ ಒಂದು ಫ್ಯಾಮಿಲಿ ಪರ್ಸನ್ ಆದ್ರೂ ಸಹ ಸ್ವಲ್ಪ ಅಟ್ರಾಕ್ಟಿವ್ ಆಗಿ, ಹುಡುಗರಾದ್ರೆ ಹ್ಯಾಂಡ್ಸಮ್ ಆಗಿ, ಒಟ್ಟು ಹುಡುಗ ಹುಡುಗಿ ಅಂತಲ್ಲ, ಬ್ಯೂಟಿ ಕಾನ್ಶಿಯಸ್ ಆಗ್ತೀರಾ ಇನ್ ಮುಂದೆ. ಆಮೇಲೆ ಓವರ್ ಆಲ್ ಎನರ್ಜಿ ನೋಡೋದಾದ್ರೆ, ನಾವಿಲ್ಲಿ ನೆಗೆಟಿವ್ ಎಮೋಷನ್ಸ್ ಇಂದ ಒಂದು ಪಾಸಿಟಿವ್ ಶಿಫ್ಟ್ ಆಗಸ್ಟ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಯಾಕೆ ಇದು ಆಲ್ಮೋಸ್ಟ್ ಎಲ್ಲ ಈ ಎನರ್ಜಿ 12 ರಾಶಿಯವರ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ ಅಂದ್ರೆ, ನಾನು ಆಲ್ಮೋಸ್ಟ್ ಎಲ್ಲಾ ವಿಡಿಯೋಸ್ ಅಲ್ಲೂ ಇದು ಹೇಳ್ತಾ ಇದ್ದೀನಿ, ಶನಿ ವಕ್ರಿ ಹಿಮ್ಮುಖ ಸಂಚಾರ ನಡೀತಾ ಇದೆ. ಹಾಗಾಗಿ ಇದು 12 ರಾಶಿಗಳ ಮೇಲೆ ಅವರವರ ಕರ್ಮಗಳನ್ನ ಕ್ಲೆನ್ಸ್ ಮಾಡ್ತಾ ಇದ್ದಾರೆ.
ಹಾಗಾಗಿ ಎಲ್ಲರಿಗೂ ನೆಗೆಟಿವ್ ಅನುಭವಿಸ್ತಾರೆ, ನೆಗೆಟಿವ್ ಅನುಭವಿಸಿ ಒಂದು ಪಾಸಿಟಿವ್ ಶಿಫ್ಟ್ನ ಅವ್ರ ಲೈಫಲ್ಲಿ ನೋಡ್ತಾರೆ. ಅದೇ ಯಾವ್ಯಾವ ಆಸ್ಪೆಕ್ಟ್ ಅಲ್ಲಿ ಅಂತ ನೋಡ್ತಾ ಹೋಗೋಣ. ಇವಾಗ ಫಸ್ಟ್ ಮೊದಲನೇದಾಗಿ ಲವ್ ರಿಲೇಶನ್ಶಿಪ್ಗಳಲ್ಲಿ ಏನ್ ಗೈಡೆನ್ಸ್ ಅಂತ ನೋಡೋದಾದ್ರೆ 8 ಆಫ್ ಸೋರ್ಡ್ಸ್, ನೈಟ್ ಆಫ್ ಪೆಂಟಕಲ್ಸ್, ಕಿಂಗ್ ಆಫ್ ಕಪ್ಸ್. ಓಕೆ, ಈಗ 2 ತರ ಇದರಲ್ಲಿ ಗೈಡೆನ್ಸ್ ಬರ್ತಾ ಇದೆ. ಮೊದಲನೇದಾಗಿ ಹೊಸದಾಗಿ ಒಂದು ಲವ್ ಚಾಪ್ಟರ್ ಅಲ್ಲಿ ಎಂಟ್ರಿ ಆಗ್ತಾ ಇರೋರಿಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಈಗ ಅವರು ವೆರಿ ಸಪೋರ್ಟಿವ್, ಕೇರಿಂಗ್, ಲವಿಂಗ್, ನರ್ಚರಿಂಗ್, ನೀವೇನ್ ಹೇಳ್ತಿರೋ ಅದನ್ನೆಲ್ಲ ಕೇಳೋ ತರ ಇದ್ರು ಫ್ಯೂಚರ್ ಅಲ್ಲಿ ಹೋಗ್ತಾ ಹೋಗ್ತಾ ಸ್ವಲ್ಪ ಒಂಥರ ರಿಸ್ಟ್ರಿಕ್ಷನ್, ಕಂಟ್ರೋಲಿಂಗ್ ಪವರ್, ಜಗಳ ಅಥವಾ ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲೋ ಒಂಥರ ಬಿಗಿ ಬಂದ್ಬಿಡತ್ತೆ, ಟೈಟ್ ಅಂದ್ರೆ ಒಂಥರ ಕಂಟ್ರೋಲಿಂಗ್ ತರ ಫೀಲ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಓಕೆ ಅನ್ಬೇಕಾ, ಏನ್ ಮಾಡ್ಬೇಕು, ಸ್ವಲ್ಪ ಅವರಿಗೆ ಫ್ರೆಂಡ್ ಝೋನಲ್ಲೇ ಇದ್ದು ಅವರ ರಿಯಾಲಿಟಿ ಚೆಕ್ನ ಮಾಡ್ಕೊಂಡು ಮುಂದುವರಿರಿ. ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಇಬ್ರಿಗೂ ನಾನು ಹೇಳ್ತಾ ಇರೋದು. ಅದ್ರ ಜೊತೆಗೆ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ ಆಲ್ರೆಡಿ ಫೀಲ್ ಮಾಡ್ತಾ ಇದ್ದೀರಾ ನೀವು, ರಿಸ್ಟ್ರಿಕ್ಷನ್ ಆಗಿರಬಹುದು, ಸ್ವಲ್ಪ ಎಲ್ಲೋ ಅನ್ಸ್ಯಾಟಿಸ್ಫೈ ಫೀಲಿಂಗ್, ಜಗಳದ ವಾತಾವರಣ, ಎಸ್ಪೆಷಲಿ ಮನಿ ರಿಲೇಟೆಡ್ ಸಮಥಿಂಗ್ ಜಗಳ ಆಗಿರಬಹುದು ಅನ್ಕೊಳ್ತೀನಿ. ಗೈಡೆನ್ಸ್ ಅಲ್ಲಿ ಅದು ಬರ್ತಿದೆ. ಅಗೇನ್ ಎಲ್ಲರಿಗೂ ರೆಸೊನೇಟ್ ಆಗ್ಬೇಕಂತ ಇಲ್ಲ, ಅವ್ರವ್ರ ಲೈಫ್ ಸಿಚುವೇಶನ್ ತಕ್ಕಂಗೆ ರೆಸೊನೇಟ್ ಮಾಡ್ಕೊಳ್ಳಿ. ಏನೇನ್ ಗೈಡೆನ್ಸ್ ಬರ್ತಿದೆ ನಾನು ಹಾಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ನನಗೆ ಇನ್ನೊಂದು ವಿಷಯ ಏನಂದ್ರೆ ಶುಗರ್ ಕೋಟ್ ಮಾಡಿ ಹೇಳಲಿಕ್ಕೆ ಬರಲ್ಲ. ಏನ್ ಗೈಡೆನ್ಸ್ ಬರುತ್ತೋ ಅದನ್ನ ಯಥಾವತ್ತಾಗಿ ಹೇಳ್ತೀನಿ. ಬಿಕಾಸ್ ಆ ಒಂದು ಗೈಡೆನ್ಸ್ ಇಂದ ಅವ್ರಿಗೆ ಒಳ್ಳೇದಾಗ್ಲಿ, ಹುಷಾರಾಗಿರ್ಲಿ, ಒಂದು ಪಾಸಿಟಿವ್ ಇಂಟೆನ್ಷನ್ ಇಟ್ಕೊಂಡು, ಒಂದು ಕೇರ್, ಸೇಫ್ಟಿ ಇಂಟೆನ್ಷನ್ ಇಟ್ಕೊಂಡು ಹೇಳುವಂಥದ್ದು. ಮನಿ ರಿಲೇಟೆಡ್ ಪ್ರಾಬ್ಲಮ್ ಅಥವಾ ಮನಿ ಮ್ಯಾಟರ್ಸ್ಗೆ ಸ್ವಲ್ಪ ಮಾತಾಗ್ಬೋದು ಇಬ್ಬರ ನಡುವೆ. ಬಟ್ ನಿಮಗೆ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ, ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಆ ತರ ಒಂದು ಅನ್ಸ್ಯಾಟಿಸ್ಫೈಡ್ ಫೀಲಿಂಗು ಎನರ್ಜಿ ಗೈಡೆನ್ಸ್ ಅಲ್ಲಿ ಬರ್ತಾ ಇದೆ. ಬಟ್ ಈ ಎನರ್ಜಿಯಿಂದ ಆಗಸ್ಟ್ ಅಲ್ಲಿ ಸಮಥಿಂಗ್ ನ್ಯೂ ಶಿಫ್ಟ್ ಅನ್ನೋದು ಬರುತ್ತೆ. ಹಾಗಾಗಿ ಲವ್ ಮಾಡೋ ಮುಂಚೆ ಅಥವಾ ರಿಲೇಶನ್ಶಿಪ್ ನ ಯಾವಾಗ್ಲೂ ಕೇರ್ಫುಲ್ ಆಗಿ ಅವೇರ್ನೆಸ್ ಇಂದ ನಮ್ಮ ಲೈಫ್ ಅಲ್ಲಿ ಪರ್ಸನ್ ನ ಎಂಟರ್ ಮಾಡ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ವೈವಾಹಿಕ ಜೀವನ ಅಥವಾ ಮ್ಯಾರೇಜ್ ಲೈಫ್ ಗೈಡೆನ್ಸ್ ಅಲ್ಲಿ ನೋಡೋದಾದ್ರೆ ಸ್ಟಾರ್, ವೀಲ್ ಆಫ್ ಫಾರ್ಚೂನ್, 9 ಆಫ್ ವ್ಯಾಂಡ್ಸ್. ಓಕೆ, ಸ್ಟ್ರೆಸ್, ಡಿಪ್ರೆಷನ್, ಫಿಯರ್, ಬ್ಲೇಮ್ ಗೇಮು ಇವೆಲ್ಲ ಎನರ್ಜಿಗಳಿಂದ ಓವರ್ ಬರ್ಡನ್ ಫೀಲ್ ಮಾಡ್ತಾ ಇದ್ರಿ ಇಷ್ಟು ದಿನ. ಆಮೇಲೆ ರೆಸ್ಪಾನ್ಸಿಬಿಲಿಟೀಸ್ ತುಂಬಾ ನಿಮ್ಮ ಮೇಲೆ ಬಿದ್ಬಿಟ್ಟಿತ್ತು. ಬಟ್ ಏನಂದ್ರೆ ಆಗಸ್ಟ್ ಅಲ್ಲಿ ಅಗೈನ್ ಪಾಸಿಟಿವ್ ಶಿಫ್ಟ್, ಹ್ಯಾಪಿನೆಸ್, ಸ್ವಲ್ಪ ಒಂದು ಓವರ್ ರೆಸ್ಪಾನ್ಸಿಬಿಲಿಟೀಸ್ ಏನಿತ್ತು ಅದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸಮಥಿಂಗ್ ಎಮೋಷನಲಿ ಸ್ವಲ್ಪ ಸ್ಯಾಟಿಸ್ಫೈ ಆಗ್ತೀರಾ, ಹ್ಯಾಪಿನೆಸ್ ಅನ್ನೋದು ಬರುತ್ತೆ. ಆಮೇಲೆ ಪರ್ಸನಲ್ ಟೈಮ್ ಅನ್ನೋದು ಸಿಗುತ್ತೆ ವೈವಾಹಿಕ ಜೀವನದಲ್ಲಿ. ಇಷ್ಟು ದಿನದ ಒಂದು ಓವರ್ ಬರ್ಡನ್ ರೆಸ್ಪಾನ್ಸಿಬಿಲಿಟೀಸ್ ಇಂದ ನಿಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಅನ್ನೋದು ಸಿಗುತ್ತೆ, ಪರ್ಸನಲ್ ಟೈಮ್ ಸಿಗುತ್ತೆ. ಆ ಟೈಮನ್ನ ನೀವು ಹೇಗೆ ಗ್ರ್ಯಾಬ್ ಮಾಡಿಕೊಂಡು ಹೇಗೆ ಯುಟಿಲೈಸ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಬಟ್ ಒಂದು ಸ್ಟ್ರೆಸ್ಫುಲ್ ಎನರ್ಜಿಯಿಂದ ಒಂದು ರಿಲ್ಯಾಕ್ಸೇಷನ್ ಎನರ್ಜಿ ಅಂತೂ ತೋರಿಸ್ತಾ ಇದೆ. ವೀಲ್ ಆಫ್ ಫಾರ್ಚೂನ್ ಬಂತು ಅಂದ್ರೇನೆ ಅಲ್ಲಿ ಒಂದು ನೆಗೆಟಿವ್ ಇಂದ ಒಂದು ಪಾಸಿಟಿವ್ ಶಿಫ್ಟ್ ಆಗ್ತಾ ಇದೆ ಅಂತ ಇಂಡಿಕೇಶನ್. ಓಕೆ, ಎಜುಕೇಶನ್ ಗೈಡೆನ್ಸ್ ಅಲ್ಲಿ ನೋಡೋದಾದ್ರೆ ಜಡ್ಜ್ಮೆಂಟ್, 7 ಆಫ್ ಪೆಂಟಿಕಲ್ಸ್, ಎಂಪರರ್. ಓಕೆ, ಓವರ್ ಥಿಂಕಿಂಗ್ ಮಾಡ್ತೀರಾ, ಹೇಗಿರುತ್ತೋ ಏನೋ, ಎಕ್ಸಾಮ್ ಅಲ್ಲಿ ನಾನು ಅನ್ಕೊಂಡ್ ಲೆವೆಲ್ಗೆ ರಿಸಲ್ಟ್ ಬರುತ್ತೋ ಇಲ್ವೋ, ಓದಿದ್ದೆಲ್ಲ ಮರ್ತು ಹೋಗುವಂತದ್ದಾಗಬಹುದು. ಎಲ್ಲೋ ಒಂದ್ ಕಡೆ ಕಾನ್ಫಿಡೆನ್ಸ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಎಕ್ಸ್ಪೆಕ್ಟ್ ಮಾಡಿದಷ್ಟು ಮಾರ್ಕ್ಸ್ ಬರುತ್ತೋ ಇಲ್ವೋ ಆ ತರ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಈ ಗೈಡೆನ್ಸ್ ಏನಂದ್ರೆ ಸ್ಟಡಿ ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಅಂದ್ರೆ ಇಷ್ಟು ಸಿಲೆಬಸ್ ಇದೆ, ಇಷ್ಟು ದಿನದೊಳಗೆ ಇಷ್ಟು ಸಿಲೆಬಸ್ ನ ಮುಗಿಸ್ತೀನಿ ಅಂತ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಅಂಡ್ ಡೈಲಿ ಓದ್ಲಿಕ್ಕೂ ಸಹ ಟೈಮ್ ಟೇಬಲ್ ನ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಮಸ್ಟ್ ಅಂಡ್ ಶುಡ್ ಡಿಸಿಪ್ಲಿನ್ಡ್ ಆಗಿ ಫಾಲೋ ಮಾಡಿದ್ರೆ ಮಾತ್ರ ನೀವು ಅನ್ಕೊಂಡದ್ದ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ರಿಸಲ್ಟ್ ಬರಬಹುದು. ಬಟ್ ಟೈಮ್ ಕೀಪ್ ಅಪ್ ಮಾಡೋದಾಗಿರಬಹುದು ಅಥವಾ ಬಿಕಾಸ್ ಇಲ್ಲಿ 7 ಆಫ್ ಪೆಂಟಕಲ್ಸ್ ಇರೋದ್ರಿಂದ ಮರೆತು ಹೋಗುವಂಥದ್ದಾಗಿರಬಹುದು, ಈ ತರ ಎಲ್ಲ ತುಂಬಾ ಬರ್ತಾ ಇದೆ. ಆಮೇಲೆ ಟೈಮ್ ಕೀಪ್ ಅಪ್ ಮಾಡ್ದಲೇ ಇರುವಂತದ್ದು, ಸಿಲೆಬಸ್ ಕಂಪ್ಲೀಟ್ ಮಾಡಕ್ ನಿಮಗೆ ಟೈಮೇ ಸಿಗೋದಿಲ್ಲ. ಹಂಗಾಗಿ ಎಂಪರರ್ ಕಾರ್ಡು ಫುಲ್ಲು ಏನ್ ಹೇಳುತ್ತೆ ಅಂದ್ರೆ ಒಂದು ಡಿಸಿಪ್ಲಿನ್ಡ್, ಮಸ್ಟ್ ಅಂಡ್ ಶುಡ್ ಮಾಡ್ಲೇಬೇಕಪ್ಪ ಅನ್ನೋ ತರ ಸಿಚುವೇಶನ್ ಇದ್ದಾಗ ಈ ಕಾರ್ಡು ಬರುವಂತದ್ದು. ಹಾಗಾಗಿ ಮಸ್ಟ್ ಅಂಡ್ ಶುಡ್, ಡಿಸಿಪ್ಲಿನ್ಡ್ ಅಂಡ್ ಟೈಮ್ ಟೇಬಲ್ ನ ಮಾಡಿದ್ರೆ ಮಾತ್ರ ನೀವು ಅನ್ಕೊಂಡಿದ್ದ ಮಟ್ಟಕ್ಕೆ ರಿಸಲ್ಟ್ ಗಳು ಬರ್ತಾ ಹೋಗುತ್ತೆ. ಓಕೆ, ಬಿಸ್ನೆಸ್ ಅಂಡ್ ಜಾಬ್ ಗೈಡೆನ್ಸ್ ಅಲ್ಲಿ ನೋಡೋದಾದ್ರೆ ಅಂದ್ರೆ ವೃತ್ತಿ ಜೀವನದಲ್ಲಿ
ಏನ್ ಗೈಡೆನ್ಸ್ ಬರ್ತಿದೆ ಅಂದ್ರೆ ನ್ಯೂ ಆಪರ್ಚುನಿಟೀಸ್ಗಳು ಬರುತ್ತೆ. ಓಕೆ, ಬಿಸ್ನೆಸ್ ಜಾಬ್ ಅವರಿಗೆ ಒಳ್ಳೊಳ್ಳೆ ಕಾರ್ಡ್ಗಳು ಬಂದಿದೆ ಅಂಡ್ ಗೈಡೆನ್ಸು ಸಹ ತುಂಬಾ ಪಾಸಿಟಿವ್ ಬಂದಿದೆ. ಬಿಕಾಸ್ ಇಷ್ಟು ದಿನದ ಹಾರ್ಡ್ ವರ್ಕಿಗೆ ಒಂದು ಒಳ್ಳೆ ಇನಿಶಿಯೇಟ್ ಶುರು ಆಗಿದೆ. ನ್ಯೂ ಆಪರ್ಚುನಿಟೀಸ್ ಬರ್ತಾ ಹೋಗುತ್ತೆ. ಬಟ್ ಏನಂದ್ರೆ ಇನ್ಕಮ್ ಜನರೇಟ್ 100% ಬರುತ್ತೆ, ಬಟ್ ಸ್ಲೋ ಅಂಡ್ ಸ್ಟಡಿ ಗ್ರೋತ್ ಆಗುತ್ತೆ. ಒಂದೇ ಸಲ ಹೈ ಇನ್ಕಮ್ ಬರಕ್ ಸಾಧ್ಯ ಇಲ್ಲ. ಸ್ಲೋ ಬಟ್ ಸ್ಟಡಿ ಗ್ರೋತ್ ಆಗುತ್ತೆ. ಒಂದ್ಸಲಿ ಸ್ಟೆಪ್ ಬೈ ಸ್ಟೆಪ್ ಹಂತವಾಗಿ ಬೆಳೀತಾ ಹೋದಂಗೆ ಅದ್ರದ್ದು ಫೈನಾನ್ಸ್ ವಿಷಯದಲ್ಲೂ ಬೆಳೀತಾ ಹೋಗುತ್ತೆ, ಗ್ರೋತ್ ಆಗ್ತಾ ಹೋಗುತ್ತೆ, ಹೈ ಲೆವೆಲ್ ಸಕ್ಸಸ್ಫುಲ್ ಸಿಗ್ತಾ ಹೋಗುತ್ತೆ. ಬಟ್ ಏನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಆಮೇಲೆ ಆಪರ್ಚುನಿಟೀಸ್ ಅಂತೂ ಸುಮಾರು ಆಪರ್ಚುನಿಟೀಸ್ಗಳು ಬರುತ್ತೆ. ಫೈನಾನ್ಸ್ ರಿಗಾರ್ಡಿಂಗ್ ಯಾವುದೋ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಸಿಗುವಂತಹ ಸಾಧ್ಯತೆನೂ ಇದೆ. ಅದರಿಂದ ನೀವು ಬಿಸ್ನೆಸ್ ಅಲ್ಲಿ ಇನ್ನೂ ಗ್ರೋತ್ ಎನ್ಹ್ಯಾನ್ಸ್ ಮಾಡ್ಬೋದು, ಅಥವಾ ಒಂದು ಹೊಸದಾಗಿ ಇನ್ನು ಒಂದು ಆಲ್ರೆಡಿ ಮಾಡ್ತಿದ್ರೆ ಇನ್ನೊಂದು ಹೊಸ ಬಿಸ್ನೆಸ್ ಶುರು ಮಾಡ್ಬೋದು. ಈ ತರ ಎಲ್ಲ ಪಾಸಿಟಿವ್ ಗೈಡೆನ್ಸ್ ಬರ್ತಾ ಇದೆ. ಆಗಸ್ಟ್ ಮಂತ್ ಅಲ್ಲಿ ಫೈನಾನ್ಸ್ ರಿಲೇಟೆಡ್, ಮನಿ ರಿಲೇಟೆಡ್ ಮ್ಯಾಟರ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಓಕೆ, ಅದಕ್ಕೋಸ್ಕರನೇ ಮ್ಯಾರೇಜ್ ವೈವಾಹಿಕ ಜೀವನದಲ್ಲಿ ಮೋಸ್ಟ್ಲಿ ಒಂದು ಪೀಸ್ಫುಲ್ ಆಗಿರ್ತೀರಾ. ರೆಸ್ಪಾನ್ಸಿಬಿಲಿಟಿ ಓವರ್ ಬರ್ಡನ್ ಇಂದ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ ಬಂತು ಅನ್ಸುತ್ತೆ. ಬಿಕಾಸ್ ಅವ್ರ ಲೈಫ್ ಅಲ್ಲಿ ಒನ್ ಆರ್ ದಿ ಅದರ್ ವೇ ಆಪರ್ಚುನಿಟೀಸ್ ಆಗಿರ್ಬೋದು, ಮನಿ ಮ್ಯಾಟರ್ ಆಗಿರಬಹುದು, ತುಂಬಾ ಒಳ್ಳೇದಿದೆ. ಕೆಲವರ ಅಂದ್ರೆ ಮೋಸ್ಟ್ ಆಫ್ ದ ಮೇಷ ರಾಶಿಯಲ್ಲಿ ಮೂನ್ ಬಂದು ಪಾಸಿಟಿವ್ ಆಗಿ ಟರ್ನ್ ಆಗ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಳ್ಳೆ ಆಪರ್ಚುನಿಟೀಸ್ಗಳು ಬರುತ್ತೆ. ಅಂಡ್ ಮೂನ್ ಅಂತ ಅಂದಾಗ ಸೊ ತಾಯಿ ಜೊತೆ ಸಂಬಂಧನೂ ಚೆನ್ನಾಗಾಗುವಂತ ಸಾಧ್ಯತೆಗಳು ಇದೆ. ಹೆಲ್ತ್ ಗೈಡೆನ್ಸ್ ಅಲ್ಲಿ ನೋಡೋದಾದ್ರೆ ಹೆಲ್ತ್ ಅಲ್ಲಿ ಅಂತ ದೊಡ್ಡ ಪ್ರಾಬ್ಲಮ್ಸ್ ಏನೂ ಇಲ್ಲ, ಚೆನ್ನಾಗಿದೆ. ವಾಟರ್ ಡಿಫಿಷಿಯನ್ಸಿ ಆಗಬಹುದು, ಅಥವಾ ರ್ಯಾಷಸ್ ಆಗುವಂಥದ್ದಾಗಬಹುದು, ಇರಿಟೇಷನ್ ಬಾಡಿಯಲ್ಲಿ ಇಚ್ಚಿಂಗ್ ಇರಿಟೇಷನ್ ಈ ತರದ್ ಏನಾದ್ರು ಆಗ್ಬೋದು. ಅದ್ ಬಿಟ್ರೆ ಸಾಧಾರಣವಾಗಿ ಬಾಡಿ ಪೇನ್ಸ್, ತಲೆನೋವು ಅಥವಾ ಕೈಕಾಲು ನೋವು, ಈ ತರ ಥಂಡಿಗೆ ಕೈಕಾಲು ಹಿಡ್ಕೊಳ್ಳುತ್ತಲ್ಲ ಆ ತರ ಏನಾದ್ರು ಆಗಬಹುದು. ಅದ್ ಬಿಟ್ರೆ ಮೇಜರ್ಲಿ ಏನ್ ಬರ್ತಿದೆ ಅಂದ್ರೆ ಇಷ್ಟು ದಿನದ ಒಂದು ಸ್ಟ್ರೆಸ್ ಸ್ಟ್ರೈನು ಬ್ರೈನ್ ಅಲ್ಲಿ ಅಕ್ಯುಮುಲೇಟ್ ಆಗಿತ್ತಲ್ಲ, ಸೊ ಅದಕ್ಕೆ ರಿಲೇಟೆಡ್ ರಿಲ್ಯಾಕ್ಸೇಷನ್ ಮಾಡ್ಕೋಬೇಕು, ಧ್ಯಾನ ಮಾಡಬೇಕು ಅಂತ ಗೈಡೆನ್ಸ್ ಬರ್ತಾ ಇದೆ. ಡೈಲಿ 5 minutes 10 minutes ಈ ತರ ಟೈಮ್ ನ ಜಾಸ್ತಿ ಮಾಡ್ಕೊಂಡು ಹೋಗಿ ಅಟ್ಲೀಸ್ಟ್ ಮಿನಿಮಮ್ 30 to 40 minutes ವರೆಗೂ ಮೆಡಿಟೇಷನ್ ಡೈಲಿ ಮಾಡೋದ್ರಿಂದ ನಿಮ್ಮ ಮೂನು ಚೆನ್ನಾಗಾಗುತ್ತೆ. ಅಂದ್ರೆ ನಿಮ್ಮ ಚಂದ್ರ ಚೆನ್ನಾಗಾಗುತ್ತೆ. ಚಂದ್ರ ಚೆನ್ನಾಗಾಗಿದ್ ಕೂಡ್ಲೆ ನಿಮ್ದು ಫ್ಯಾಮಿಲಿ ಲೈಫ್ ಆಗಿರಬಹುದು, ಮನಿ ರಿಲೇಟೆಡ್ ಪ್ರಾಬ್ಲಮ್ ಆಗಿರಬಹುದು, ಆಮೇಲೆ ಒಂದು ಮಾನಸಿಕ ನೆಮ್ಮದಿ, ಬ್ರೈನ್ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ಸ್ಗಳು ಪಾಸಿಟಿವ್ ಆಗಿ ಶಿಫ್ಟ್ ಆಗುತ್ತೆ, ಪಾಸಿಟಿವ್ ರಿಸಲ್ಟ್ ಕೊಡಕ್ ಶುರು ಮಾಡುತ್ತೆ. ಮೈಂಡ್ ಒಂದು ರಿಲ್ಯಾಕ್ಸ್ ಆಗಿದ್ಬಿಟ್ರೆ ಲೈಫ್ ಅಲ್ಲಿ ನಾವ್ ಏನ್ ಬೇಕಿದ್ರು ಸಾಧಿಸಬಹುದು. ಸೊ ನಮ್ಮ ಮೈಂಡೇ ಹೆಲ್ತಿ ಆಗಿ ಇಟ್ಕೊಳ್ಬೇಕಾಗಿರೋದು ಇಲ್ಲಿ ಮುಖ್ಯವಾಗಿ. ಹಾಗಾಗಿ ಮೆಡಿಟೇಷನ್ ಅನ್ನೋದು ಮ್ಯಾಂಡೇಟರಿ ಆಗುತ್ತೆ ಕಟಕ ರಾಶಿ ಅಥವಾ ಕರ್ಕ ರಾಶಿಯವರಿಗೆ. ಮೇಜರ್ಲಿ ಆ ತರ ಹೆಲ್ತ್ ಅಲ್ಲಿ ಏನೂ ಇಶ್ಯೂಸ್ ಕಾಣ್ತಾ ಇಲ್ಲ. ಬಟ್ ಧ್ಯಾನ ಮಾಡೋದ್ರಿಂದ ನಿಮ್ಮ ಆಲ್ಮೋಸ್ಟ್ ಲೈಫ್ ಅಲ್ಲಿ ಫಿಸಿಕಲ್ ಬಾಡಿ ಆಗಿರಬಹುದು, ಸೈಕಾಲಜಿಕಲ್ ಆಗಿ ಆಗಿರಬಹುದು, ಮೆಡಿಟೇಷನ್ ಮಾಡೋದ್ರಿಂದ ತುಂಬಾ ಹೆಲ್ತ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಬರುತ್ತೆ. ಅಂಡ್ ನೀವು ಇಷ್ಟು ದಿನದ ಒಂದು ಲೈಫ್ ಹೇಗಿರುತ್ತೋ ಅದು ನೋಡುವಂತಹ ವೇ ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ಪಾಸಿಟಿವಿಟಿ ಆಗುತ್ತೆ. ಎಲ್ಲವೂ ಒಂದ್ ರೀತಿ ಮನ್ಸಲ್ಲಿ ಪಾಸಿಟಿವ್ ಆದ್ರೆ ಹೊರಗಿನ ಪ್ರಪಂಚನೂ ಪಾಸಿಟಿವ್ ಆಗಿ ಕಾಣ್ತಾ ಹೋಗುತ್ತೆ. ಆ ರೀತಿ ಲೈಫ್ ಅಲ್ಲಿ ಒಂದು ನೋಡುವಂತಹ ವ್ಯೂ ಕೂಡ ಚೇಂಜ್ ಆಗುತ್ತೆ. ಈಗ ಓವರ್ ಆಲ್ ಅಡ್ವೈಸ್ ನೋಡೋದಾದ್ರೆ 10 of cups, sun, hangman. ಓಕೆ, ಸ್ಪೆಂಡ್ ಸಮ್ ಟೈಮ್ ವಿತ್ ಫ್ಯಾಮಿಲಿ ಅಂತ ಬರ್ತಾ ಇದೆ. ನೀವು ಇಷ್ಟು ದಿನ ಒಂದ್ ರೀತಿ ಹೇಳಿದ್ನಲ್ಲ, ಓವರ್ ಬರ್ಡನ್ ಆಗಿರಬಹುದು, ಅಥವಾ ಸ್ಟ್ರೆಸ್ಫುಲ್ ಲೈಫ್ ಆಗಿರ್ಬೋದು, ಅಥವಾ ನಿಮ್ಮ ಕಮಿಟ್ಮೆಂಟ್ಸ್ಗಳು, ಕೆಲಸಗಳು ಈ ತರ ಜಾಸ್ತಿ ಇರ್ತಿತ್ತು. ಬಟ್ ಇನ್ ಮುಂದೆ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ. ಆಮೇಲೆ ಇನ್ನೇನ್ ಅಡ್ವೈಸ್ ಬರ್ತಿದೆ ಅಂದ್ರೆ ನಿಮ್ಮ ಒಂದು ಆಂಗರ್ ಇಶ್ಯೂಸ್ ಏನಿತ್ತು ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಸ್ವಲ್ಪ ಕಾನ್ಫಿಡೆನ್ಸ್ ನ ಹೈ ಮಾಡ್ಕೊಳ್ಳಿ. ಹಂಗಂತ ಓವರ್ ಕಾನ್ಫಿಡೆಂಟ್ ಅಲ್ಲ, ಕಾನ್ಫಿಡೆಂಟ್ ಹೈ ಮಾಡ್ಕೊಳ್ಳಿ. ಬಿಕಾಸ್ ಇನ್ ಮುಂದೆ ನೀವ್ ಏನೇನ್ ಮಾಡ್ತಾ ಹೋಗ್ತೀರಾ ಅದ್ರಲ್ಲಿ ಒಂದು ಪಾಸಿಟಿವ್ ಚೇಂಜಸ್ ಬರ್ತಾ ಹೋದಾಗ ಓವರ್ ಕಾನ್ಫಿಡೆನ್ಸ್ ಆಗುವ ಸಾಧ್ಯತೆನೂ ಇದೆ. ಹಾಗಾಗಿ ಓವರ್ ಕಾನ್ಫಿಡೆನ್ಸ್ ಆಗಬೇಡಿ, ಕಾನ್ಫಿಡೆಂಟ್ ಆಗಿರಿ. ಅಂಡ್ ಒಳ್ಳೊಳ್ಳೆ ಆಪರ್ಚುನಿಟೀಸ್ಗಳು ಬರ್ತಾ ಇದಾವೆ. ಆನ್ಸೆಸ್ಟ್ರಲ್ ಪ್ರಾಪರ್ಟೀಸ್ ಬರುವಂತ ಸಾಧ್ಯತೆ ಇದೆ. ಸ್ಟೂಡೆಂಟ್ಸ್ಗೆ ಎಸ್ಪೆಷಲಿ ಕಾನ್ಫಿಡೆನ್ಸ್ ಲೋ ಆಗುತ್ತೆ ಅಂತ ಇದೆ. ಹಾಗಾಗಿ ಅವರು ಸ್ವಲ್ಪ ಕಾನ್ಫಿಡೆಂಟ್ ಹೈ ಆಗ್ಬೇಕಂದ್ರೆ ಒಂದು ಸಿಲೆಬಸ್ನ ಎಷ್ಟು ದಿನದಲ್ಲಿ ಮುಗಿಸ್ಬೇಕು, ಏನು ಮಸ್ಟ್ ಅಂಡ್ ಶುಡ್ ಟೈಮ್ ಟೇಬಲ್ ಹಾಕೊಳ್ಳೇಬೇಕಾಗತ್ತೆ. ಅದ್ ಬಿಟ್ರೆ ಫ್ಯಾಮಿಲಿ ಲೈಫ್ ಅಲ್ಲಿ ಚೆನ್ನಾಗಿದೆ ಎಲ್ಲ, ಸ್ವಲ್ಪ ಲವ್ ರೀಡಿಂಗ್ ಅಲ್ಲೇನೆ ಹುಷಾರಾಗಿರಿ ಅಂತ ಬರ್ತಾ ಇರೋದು. ಹಾಗಾಗಿ ಸ್ವಲ್ಪ ಅವೇರ್ನೆಸ್ ಇಂದ ಕೇರ್ಫುಲ್ ಆಗಿ ಚೂಸ್ ಮಾಡ್ಕೊಳ್ಳಿ ನಿಮ್ಮ ಪಾರ್ಟ್ನರ್. ಅಂಡ್ ಚೇಂಜ್ ಆಫ್ ಪರ್ಸೆಪ್ಷನ್, ನೀವು ಯಾವುದೋ ಒಂದು ವಿಷಯ ತಗೊಂಡ್ರೆ ಅದನ್ನ ನೋಡುವಂತ ರೀತಿ, ನೀವು ಹಳೆ
ಅಂದ್ರೆ ನೀವು ಪಾಸ್ಟಲ್ಲಿ ಆ ವಿಷಯದ ಬಗ್ಗೆ ಯೋಚನೆ ಮಾಡುವಂತಹ ರೀತಿ ಬದಲಾವಣೆ ಆಗಬೇಕು. ಓಲ್ಡ್ ಪ್ಯಾಟ್ರನ್ ಅಲ್ಲೇ ನೀವು ನೋಡಿದ್ರೆ ನಿಮಗೆ ಒಂದು ಸಕ್ಸಸ್ ಸಿಗಲ್ಲ. ಅದು ಒಂದು ಪರ್ಸನಲ್ ಲೈಫ್ ಆಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು. ಚೇಂಜ್ ಆಫ್ ಪರ್ಸೆಪ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ನೀವು ನೋಡುವಂತಹ ರೀತಿ ಒಂದು ಹೊಸದಾಗಿ, ಒಂದು ಪಾಸಿಟಿವ್ ಆಗಿ ನೋಡಿದ್ರೆ ಖಂಡಿತ ರಿಸಲ್ಟು ಬೇಗ ಸಿಗುತ್ತೆ ಅಂತ ಬರ್ತಾ ಇದೆ. ಓಕೆ, ಈ ಒಂದು ಗೈಡೆನ್ಸ್ ಇನ್ಫಾರ್ಮೇಶನಲ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ನಮ್ಮ ಅಭಿಜಿತ್ 33 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಸಚ್ ಕಂಟೆಂಟ್ಸ್. ಅಂಡ್ ಆಲ್ಸೋ ಚಾನಲ್ ಡಿಸ್ಕ್ರಿಪ್ಷನ್ ಒಂದ್ಸರಿ ಚೆಕ್ಔಟ್ ಮಾಡಿ. ಯಾವೆಲ್ಲ ಟಾಪಿಕ್ಸ್ ರಿಲೇಟೆಡ್ ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ ಅಂತ ನಿಮಗೂ ಒಂದು ಐಡಿಯಾ ಸಿಗುತ್ತೆ. ಓಕೆ, ಮೇ ದ ಡಿವೈನ್ ಮದರ್ ಶಕ್ತಿ ಇನ್ ಯು ಆಲ್ವೇಸ್. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು. ಟೇಕ್ ಕೇರ್, ಮತ್ತೆ ಸಿಗೋಣ. ಥ್ಯಾಂಕ್ ಯು.